ನೋಡ್ಲಿಕ್ಕೆ ಎಷ್ಟು ಟೆಂಪ್ಟಿಂಗ್ ಆ್ಯಂಡ್ ಡೆಲಿಷಿಯಸ್ ಇದ್ರೆ ತಿನ್ಲಿಕ್ಕೆ ಹೇಗಿರ್ಬೋದು. ಹಾಗಾದ್ರೆ ರಪ್ಪ ನಾವು ಚಿಕನ್ ಡ್ರಮ್ ಸ್ಟಿಕ್ ರೆಸಿಪಿ ಮಾಡುವ. ಸೋಪ್ ಮಾಡಿದ ರೆಡ್ ಚಿಲ್ಲಿಯ ಪೇಸ್ಟಿಗೆ ಸ್ವಲ್ಪ ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಲ್ರೆಡಿ ನಾನು ಚಿಕನ್ ಡ್ರಮ್ ಸ್ಟಿಕ್ಕಿಗೆ ಕಟ್ಸ್ ಹಾಕಿ ಸ್ವಲ್ಪ ವಿನೆಗರ್ ಮತ್ತು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿದ್ದೆ. ಚಿಕನ್ ಒಂದು ಹಾಫ್ ಆನ್ ಅವರ್ ಅಟ್ಲೀಸ್ಟ್ ಮ್ಯಾರಿನೇಟ್ ಮಾಡಿಡಬೇಕು. ಆದರೆ ಜಾಸ್ತಿ ಮಾಡಿದರೆ ತುಂಬಾ ಒಳ್ಳೆಯದು. ಫ್ರೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡಿ ಅದನ್ನು ಬಿಸಿಯಾದ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದಕ್ಕೊಂದು ಕೋಟ್ ಮಾಡಲಿಕ್ಕೆ ಸಾಸ್ ಮಾಡುವ. ಫಸ್ಟಿಗೆ ರೆಡ್ ಚಿಲ್ಲಿ ಸಾಸ್ ಹಾಕುವ. ಅದಕ್ಕೆ ಪಿಜ್ಜಾ ಪಾಸ್ತಾ ಸಾಸ್ ವಿಚ್ ಈಸ್ ಆಪ್ಷನಲ್, ಟೊಮೆಟೊ ಕೆಚಪ್, ಹನಿ ಹಾಕಿ ಸ್ವಲ್ಪ ಪೌಡರ್ ಶುಗರ್, ಒಂಚೂರು ನೀರು ಹಾಕಿ ಯಾವುದಾದ್ರೂ ಮನೆಯಲ್ಲಿದ್ದ ಸೀಸನಿಂಗನ್ನು ಮಿಕ್ಸ್ ಮಾಡಿ. ನಾವು ಇನ್ಸ್ಟೆಂಟ್ ಸಾಸ್ ಪ್ರಿಪೇರ್ ಮಾಡಿದ್ದೇವಲ್ಲ, ಅದರಲ್ಲಿ ನಾವು ಚಿಕನ್ ಡ್ರಮ್ ಸ್ಟಿಕ್ಕನ್ನು ಕೋಟ್ ಮಾಡುವ. ಸ್ವಲ್ಪ ವೈಟ್ ಸೆಸ್ಮಿ ಸೀಡ್ಸನ್ನು ಸ್ಪ್ರಿಂಕಲ್ ಮಾಡುವ. ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲಿ ಒಂದು ಕ್ವಿಕ್ ಪಾರ್ಟಿ ಸ್ಟಾರ್ಟರನ್ನು ನಾವು ಪ್ರಿಪೇರ್ ಮಾಡ್ಬೋದು. ಲೈಕ್, ಶೇರ್